ಫೈನ್, ಥ್ಯಾಂಕ್ ಯು. ಸೊ ನವರಾತ್ರಿಯ 9ನೇ ದಿನದಲ್ಲಿ ನಾವಿದ್ದೀವಿ. ಮಾ ಸಿದ್ಧಿದಾತ್ರಿ ಈ 80 ಡೇಸ್ ಒಂದೊಂದು ಥಿಂಗ್ಸ್ ಗಳನ್ನ ನಾವು ಕ್ಲಿಯರ್ ಮಾಡ್ಕೊಳ್ತಾ ಒಂದೊಂದು ಮೆಟ್ಟಿಲುಗಳನ್ನ ಮೇಲೆ ಇರ್ತಾ ಬರ್ತಾ ಇದೀವಿ. ಅಂಡ್ ಈ ದಿನದಲ್ಲಿ ಮುಖ್ಯವಾಗಿ ನಾನು ನೆನ್ನೆನೆ ಹೇಳಿದ್ದೀನಿ, ದಟ್ ಈಸ್ ಮಿರಾಕಲ್ಸ್ ಗಾಡೆಸ್. ಒಂದು ಮಿರಾಕಲ್ಸ್ ಗೆ ರಿಲೇಟೆಡ್ ಆದಂತ ಒಂದು ದೇವಿ. ಹಾಗೇನೆ ಅಬಂಡನ್ಸ್, ದಟ್ ಈಸ್ ಸಮೃದ್ಧಿ. ಹಾಗೇನೆ ಸ್ಪಿರಿಚುಯಲ್ ಫುಲ್ಫಿಲ್ಮೆಂಟ್ ಗೆ ರಿಲೇಟೆಡ್ ಆಗಿ ಇವತ್ತು ನಾವು ಮಾ ಸಿದ್ಧಿದಾತ್ರಿ ಅವರ ಜೊತೆ ಕನೆಕ್ಟ್ ಆಗೋಣ. ಆ ಒಂದು ದೇವಿಯ ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಳ್ಳೋಣ. ಅಂಡ್ ಹೆಸರಲ್ಲೇ ಇರ್ಬೇಕಾದ್ರೆ ಸಿದ್ಧಿ, ದಟ್ ಈಸ್ ಒಂದು ಡಿವೈನ್ ಪವರ್ಸ್. ಸೊ ಹೆಸರಲ್ಲೇ ಸಿದ್ಧಿ ಅಂತ ಇರುವಂತ ಈ ಒಂದು ಸಿದ್ಧಿದಾತ್ರಿ ನಮಗೆ ನಮ್ಮ ಒಂದು ಸಿದ್ಧಿಗಳನ್ನ, ನಮ್ಮ ಒಂದು ಆಸೆ ಫುಲ್ಫಿಲ್ಮೆಂಟ್ ಗಳನ್ನ, ವಿಶಸ್ ಗಳನ್ನ ಫುಲ್ಫಿಲ್ ಮಾಡೋದಿಕ್ಕೆ ಇವತ್ತಿನ ಒಂದು ಮೆಡಿಟೇಷನ್ ಅನ್ನ ಮಾಡೋಣ. ಅಂಡ್ ಕಮಿಂಗ್ ಟು ಚಕ್ರ ರಿಲೇಟೆಡ್ ಟು ಕ್ರೌನ್ ಚಕ್ರ, ಸಹಸ್ರಾರ ಚಕ್ರಕ್ಕೆ ರಿಲೇಟೆಡ್ ಆದಂತ ಒಂದು ಶಕ್ತಿ ಈ ದಿನದಲ್ಲಿ ಇರುತ್ತೆ. ಅಂಡ್ ಮಾ ಸಿದ್ಧಿದಾತ್ರಿ ಅವರ ಬಗ್ಗೆ ಹೇಳೋದಾದ್ರೆ, ಒಂದು ರೀತಿಯಲ್ಲಿ ಅವರ ಒಂದು ಫೋಟೋಸ್ ಅನ್ನ ನೀವು ನೋಡಿರ್ತೀರಾ. ದಟ್ ಈಸ್ ತಾವರೆ ಹೂವಿನ ಮೇಲೆ ಕೂತಂತ ಒಂದು ಇಮೇಜ್, ಆ ಒಂದು ಡಿವೈನ್ ಗ್ರೇಸ್ ಅಂಡ್ ಅರ್ಧನಾರೀಶ್ವರ ಅನ್ನುವಂತ ಒಂದು ಕಲ್ಪನೆ ಏನಿದೆ, ಆ ಒಂದು ಕಲ್ಪನೆಯ ಒಂದು ಫುಲ್ಫಿಲ್ಮೆಂಟ್, ಒಂದು 9ನೆಯ ರೂಪ ಅಂತ ನಾವು ಇದನ್ನ ಕರಿಬಹುದು. ಅಂಡ್ ಈಕೆಯ ಒಂದು ರೆಪ್ರೆಸೆಂಟೇಶನ್, ಈ ಒಂದು ದಿನ ಮಾ ಸಿದ್ಧಿದಾತ್ರಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಅಂದ್ರೆ, ದಟ್ ಈಸ್ ಕಂಪ್ಲೀಷನ್ ಅಂಡ್ ಹೋಲ್ನೆಸ್, ಮೀನ್ಸ್ ಸಂಪೂರ್ಣತೆ ಅಂಡ್ ಫುಲ್ಫಿಲ್ಮೆಂಟ್, ತೃಪ್ತಿ. ಒಂದು ಕಂಪ್ಲೀಷನ್, ಸಂಪೂರ್ಣತೆ, ತೃಪ್ತಿಯನ್ನ ಮಾ ಸಿದ್ಧಿದಾತ್ರಿ ರೆಪ್ರೆಸೆಂಟ್ ಮಾಡ್ತಾರೆ. ಅಂಡ್ ಕಮಿಂಗ್ ಟು ಅವರ್ ಲೈಫ್, ನಮ್ಮ ಲೈಫ್ ಬಗ್ಗೆ ಇವಾಗ ಯೋಚಿಸುವಂತ ಸಮಯ. ಡೂ ಯು ಫೀಲ್ ಯು ಪ್ರೇ ಅಂಡ್ ವರ್ಕ್ ಹಾರ್ಡ್ ಬಟ್ ಬ್ಲೆಸ್ಸಿಂಗ್ಸ್ ಆರ್ ಡಿಲೇಡ್? ಎಷ್ಟೋ ಸಲ ನಿಮ್ಮ ಲೈಫ್ ಅನ್ನ ನೀವು ಒಂದು ಸಲ ರಿಮೈಂಡ್ ಮಾಡಿ ನೋಡಿ. ನೀವು ಪ್ರೇ ಮಾಡಿರ್ತೀರಾ, ದೇವ್ರಿಗೆ ತುಂಬಾ ಬೇಡ್ಕೊಂಡಿರ್ತೀರಾ, ಅಂಡ್ ಅದ್ರ ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್ ಏನೆಲ್ಲ ಹಾಕ್ಬೇಕಾಗಿದ್ಯೋ ಅದೆಲ್ಲವನ್ನ ಹಾಕ್ತಾ ಇರ್ತೀರಾ. ಆದ್ರೆ ಸ್ಟಿಲ್ ನೀವು ಅಂದುಕೊಂಡ ಕೆಲ್ಸ ಆಗ್ತಾನೆ ಇರೋದಿಲ್ಲ, ಡಿಲೇ ಆಗ್ತಿರುತ್ತೆ. ಸೊ ಅಲ್ಲಿ ಮಿಸ್ಟೇಕ್ ಎಲ್ಲ ಆಗ್ತಾ ಇದೆ, ಪ್ರಾಬ್ಲಮ್ ಎಲ್ಲ ಆಗ್ತಾ ಇದೆ ಅಂತ ಅಂದ್ರೆ ಮಾ ಸಿದ್ಧಿದಾತ್ರಿ ಅವರ ಬ್ಲೆಸ್ಸಿಂಗ್ಸ್ ನ ಕೊರತೆ ಇರುತ್ತೆ. ಈ ಎಲ್ಲಾ ಥಿಂಗ್ಸ್ ಗಳು ಇವತ್ತು ಈ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಳ್ಳೋ ಮೂಲಕ ಈ ಒಂದು ಎನರ್ಜಿಯನ್ನ, ಮಾ ಸಿದ್ಧಿದಾತ್ರಿ ಅವರ ಎನರ್ಜಿಯನ್ನ ಇವತ್ತು ಪಡ್ಕೊಳ್ಳೋಣ. ಸೊ ಆ ಒಂದು ಸಿಚುಯೇಷನ್ಸ್ ಅನ್ನ ನೆನ್ಪು ಮಾಡ್ಕೊಳ್ಳಿ, ಆ ಒಂದು ಸಿಚುಯೇಷನ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಯಾವೆಲ್ಲ ಏರಿಯಾಸ್ ಆಫ್ ಲೈಫ್ ಅಲ್ಲಿ ಬೇಡ್ತಾ ಇದ್ದೀನಿ, ಪ್ರೇ ಮಾಡ್ತಾ ಇದ್ದೀನಿ ಅಂಡ್ ವರ್ಕ್ ಮಾಡ್ತಾ ಇದ್ದೀನಿ, ಆದ್ರೆ ಸ್ಟಿಲ್ ನನ್ಗೆ ಬ್ಲೆಸ್ಸಿಂಗ್ಸ್ ಡಿಲೇ ಆಗ್ತಾ ಇದೆ, ರಿಸಲ್ಟ್ ಡಿಲೇ ಆಗ್ತಾ ಇದೆ. ಒಂದು ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್, do you feel something blocked you are receiving abundance, love or success? ನಿಮಗೆ ಓಕೆ, ನಾನು ಎಲ್ಲವನ್ನ ಮಾಡ್ತಾ ಇದ್ದೀನಿ, ಸಮಥಿಂಗ್ ಏನೋ ಬ್ಲಾಕ್ ಮಾಡ್ತಾ ಇದೆ, ಸೋ ದಟ್ ಆ ಕಾರಣದಿಂದ ನನ್ಗೆ ಒಂದು ಸಮೃದ್ಧಿ ಇರ್ಬೋದು, ಪ್ರೀತಿ ಇರ್ಬೋದು, ಸಕ್ಸಸ್ ಇರ್ಬೋದು, ಸಿಗ್ತಾನೆ ಇಲ್ಲ, ಏನೋ ನನ್ನನ್ನ ಬ್ಲಾಕ್ ಮಾಡ್ತಾ ಇದೆ ಅನ್ನೋಂಥದ್ದು. ಓಕೆ, ನನ್ನ ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಪ್ಲೀಸ್ ಇನ್ನೊಂದು 2-3 ಮೆಂಬರ್ಸ್ ಕನ್ಫರ್ಮ್ ಮಾಡಿ. ಮಹೇಶ್ ಅವ್ರು ಹೇಳ್ತಾ ಇದಾರೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಂತ. ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ವಾಯ್ಸ್ ನಂದು ಬ್ರೇಕ್ ಆಗ್ತಾ ಇದೆಯಾ? ಓಕೆ ಓಕೆ ಓಕೆ, ಕೆಲವರು ಎಸ್ ಅಂತ ಹೇಳ್ತಾ ಇದ್ದೀರಾ, ಕೆಲವರು ನೋ ಅಂತ ಹೇಳ್ತಾ ಇದ್ದೀರಾ. ಇವಾಗ ಚೆಕ್ ಮಾಡಿ ನೋಡಿ, ಇವಾಗ ಬ್ರೇಕ್ ಆಗ್ತಾ ಇದೆಯಾ ಇಲ್ವಾ? ಫೈನಲ್ ಬ್ರೇಕ್ ಆಗ್ತಾ ಇದೆಯಾ ಇಲ್ವಾ ವಾಯ್ಸ್? ನೋ. ಓಕೆ ಓಕೆ ಓಕೆ, ಫೈನ್.
ಯಾ. ಸೊ ಕಮಿಂಗ್ ಟು ಸೆಕೆಂಡ್ ಕ್ವಶನ್, ಯಾ ಮೇ ಬಿ ಇವಾಗ ಕರೆಕ್ಟ್ ಆಯ್ತು. ಕಮಿಂಗ್ ಟು ಸೆಕೆಂಡ್ ಕ್ವಶನ್, do you sometimes feel blocked from receiving abundance, love, success? ಏನೇ ಇರ್ಬೋದು, ಇದು ಒಳ್ಳೆಯದನ್ನ ನಾನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನನ್ಗೆ ಸಮಥಿಂಗ್ ಏನೋ ತಡೀತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ? ಅದನ್ನ ಕೂಡ ನೋಟ್ ಮಾಡ್ಕೊಳ್ಳಿ. ವಾಟ್ ಈಸ್ ದಟ್ ಸಮಥಿಂಗ್? ನಿಮ್ಮ ಅಕಾರ್ಡಿಂಗ್ ಅಲ್ಲಿ, ನಿಮ್ಮ ನಾಲೆಡ್ಜ್ಗೆ ಅಕಾರ್ಡಿಂಗ್ ಅಲ್ಲಿ, ನಿಮ್ಮ ಜ್ಞಾನಕ್ಕೆ ರಿಲೇಟೆಡ್ ಆಗಿ ಏನದು ತಡೀತಾ ಇರೋದು ಅಂತ ನಿಮ್ಗೆ ಅನ್ಸುತ್ತೆ, ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. Do you doubt whether miracles can truly happen in your life? Sometimes ಆ ಒಂದು ತಡೆಯುವಂತ ಶಕ್ತಿ ಅಂತ ಅಂದ್ರೆ ನಮ್ಮ ಒಂದು ಲಿಮಿಟಿಂಗ್ ಬಿಲೀಫ್. ದಟ್ ಈಸ್, ನಾವು ಚಿಕ್ಕದ್ರಿಂದ ಕೇಳಿರ್ತೀವಿ ಪವಾಡಗಳೆಲ್ಲ ಸುಳ್ಳು, ನಾವೇನೇ ಮಾಡಿದ್ರು ಹಾರ್ಡ್ ವರ್ಕ್ ಮಾಡೇ ಪಡಿಬೇಕು, ಕಷ್ಟನೇ ಪಡ್ಬೇಕು, ಚಮತ್ಕಾರಗಳಾಗೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಎಷ್ಟೋ ಸಲ ಈ ಒಂದು ಲೈಫ್ ಅಲ್ಲಿ ಮಿರಾಕಲ್ಸ್ ದೇವ್ರು ವರ ಕೊಟ್ರು ಕೂಡ ನಾವ್ ಅದನ್ನ ರಿಸೀವ್ ಮಾಡ್ಕೊಳಕ್ ರೆಡಿ ಇರಲ್ಲ, ಬಿಕಾಸ್ ಆಫ್ ದಿಸ್ ಲಿಮಿಟಿಂಗ್ ಬಿಲೀಫ್, ಬಿಕಾಸ್ ಆಫ್ ದಿಸ್ ಕಾನ್ಶಿಯಸ್ ಥಿಂಕಿಂಗ್. ಸೊ ಆ ರೀತಿಯಲ್ಲಿ 3 ಕ್ವಶನ್ಸ್ ಅನ್ನ ನಾನು ಕೇಳಿದ್ದೀನಿ. ಮೊದಲನೇದಾಗಿ, ಡೂ ಯು ಫೀಲ್ ಯು ಪ್ರೇ ವರ್ಕ್ ಹಾರ್ಡ್ ಬಟ್ ಬ್ಲೆಸ್ಸಿಂಗ್ಸ್ ಆರ್ ಡಿಲೇಡ್? ಪ್ರೇ ಮಾಡ್ತಿದ್ದೀರಾ, ವರ್ಕ್ ಹಾರ್ಡ್ ಮಾಡ್ತಾ ಇದ್ದೀರಾ, ಆದರೆ ಕಷ್ಟ ಪಡ್ತಾ ಇದ್ದೀರಾ, ಆದ್ರೆ ರಿಸಲ್ಟ್ ಸಿಗ್ತಾ ಇಲ್ಲ, ಲೇಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ರೆ ಯಾವ ಏರಿಯಾಸ್ ಆಫ್ ಲೈಫ್ ಅಲ್ಲಿ ಇದು ಆಗ್ತಾ ಇದೆ? ಪ್ಲೀಸ್ ಮೆನ್ಷನ್. ಯಾ ಮೆನ್ಷನ್. ದೇವಿಕಾ, ರಿಪೀಟ್ ಮಾಡ್ತಾ ಇದ್ದೀನಿ ಕ್ವಶನ್ಸ್ ನ. ಫಸ್ಟ್ ಕ್ವಶನ್, ಪ್ರೇ ಮಾಡಿ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ನನ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋಂತ ಯಾವ್ದಾದ್ರು ಏರಿಯಾಸ್ ಆಫ್ ಲೈಫ್ ಇದ್ರೆ ಪ್ಲೀಸ್ ಮೆನ್ಷನ್. Do you sometimes feel blocked from receiving abundance, love, or success? Yes or no? If yes, mention why you are feeling like that. If no, mention why you are feeling like that. ನಿಮ್ಮ ಅಕಾರ್ಡಿಂಗ್ ಅಲ್ಲಿ ಆ ಬ್ಲಾಕ್ಡ್ ಎನರ್ಜಿ ಏನು ಅಂತ ನಿಮ್ಗೆ ಅನ್ಸುತ್ತೆ? Third question, do you doubt whether miracles can truly happen in your life? ಈ ಒಂದು ಕ್ವಶನ್, ಎಸ್, ನನ್ಗೆ ಟೈಮ್ಸ್ ಇನ್ನರ್ ವಾಯ್ಸ್ ನನ್ ಕೈಲಿ ಸಾಧ್ಯ ಆಗೋದಿಲ್ಲ, ಮಿರಾಕಲ್ಸ್ ಆಗೋದಿಲ್ಲ, ನಾನು ಏನ್ ಪ್ರಯತ್ನ ಪಟ್ರು ಆಗೋದಿಲ್ಲ ಅಂತ ಅನ್ನಿಸುತ್ತೆ ಅಂತ ಅಂದ್ರೆ ಆ ಒಂದು ಥಿಂಗ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಮೇ ಬಿ ಯಾರೋ ಟೀಚರ್ ಹೇಳಿರ್ತಾರೆ, ನಿಮ್ ಪೇರೆಂಟ್ಸ್ ಹೇಳಿರ್ತಾರೆ, ಅಥವಾ ಇನ್ಯಾರೋ ರಿಲೇಟಿವ್ ಹೇಳಿರ್ತಾರೆ, ನಿಮ್ಮ ಅಕ್ಕಪಕ್ಕದ ಮನೆಯವ್ರು ಹೇಳಿರ್ತಾರೆ. ಇಟ್ಸ್ ನಾಟ್ ಅಬೌಟ್ ನಾವು, ಇಟ್ಸ್ ಅಬೌಟ್ ಚೈಲ್ಡ್ಹುಡ್. ಬಿಕಾಸ್ ನಮ್ಮ ಎಲ್ಲಾ ಒಂದು ಬ್ಲಾಕ್ಸ್, ನಮ್ಮ ಎಲ್ಲಾ ಲೇಯರ್ಸ್ ಗಳು ಸ್ಟಾರ್ಟ್ ಆಗೋದು ಆ ಚೈಲ್ಡ್ಹುಡ್ ಅಲ್ಲಿ. ಬಿಕಾಸ್ ಚೈಲ್ಡ್ಹುಡ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಕಾನ್ಶಿಯಸ್ ಮೈಂಡ್ ಡೆವಲಪ್ ಆಗಿರೋದಿಲ್ಲ. ಕಾನ್ಶಿಯಸ್ ಮೈಂಡ್ ಡೆವಲಪ್ ಆಗದೆ ಇರುವಂತ ಕಾರಣ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಇರುತ್ತೆ. ಏನೆಲ್ಲ ಅದಕ್ಕೆ ಸಿಗ್ತಾ ಹೋಗುತ್ತೆ ಅದೆಲ್ಲವೂ ನಿಜ ಅಂತ ನಂಬ್ತಾ ಹೋಗ್ತಿರ್ತೇವೆ. ನೀವು ಇವಾಗ ನಿಮ್ಮ ಸುತ್ತಮುತ್ತ ಇರುವಂತ ಮಕ್ಕಳನ್ನೇ ನೀವು ನೋಡಿ, 2 years 3 years 5 years ಆ ಮಕ್ಕಳನ್ನ ನೀವು ನೋಡಿ, ಅವರಲ್ಲಿ ನೀವ್ ಏನ್ ಹೇಳ್ತೀರಾ ಅದ್ ನಿಜ, ಅದ್ ನಿಜ ಅಂತ ಅವ್ರಿಗೆ ಒಪ್ಪಿಗೆ ಆಗತ್ತೆ. ಬಿಕಾಸ್ ಕಾನ್ಶಿಯಸ್ ಮೈಂಡ್ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಸೊ ನಿಮ್ಮ ಈ ಒಂದು ಡೌಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಎಲ್ಲಿ ನಿಮ್ಗೆ ಇದ್ರ ಒಂದು ಎಳೆ ಸಿಗ್ತಾ ಇದೆ? ಬೇಸ್ ಎಲ್ಲಿದೆ ಇದ್ರದ್ದು? ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಈ ಒಂದು ಕ್ವಶನ್ ನ ಕಂಟಿನ್ಯೂ ಪಾರ್ಟ್, ಇಫ್ ಯು ನೋ ಮಿರಾಕಲ್ಸ್ ವಿಲ್ ಹ್ಯಾಪನ್, ಮಿರಾಕಲ್ಸ್ ಸಾಧ್ಯನೇ ಆಗುತ್ತೆ ಅಂತ ನೀವು ಈಗ ನಂಬೋದೇ ಸಾಧ್ಯ ಆದ್ರೆ, ನಂಬೋದಿಕ್ಕೆ ಓಕೆ ಆದ್ರೆ,
ಈ ದಿನದ ಒಂದು ಮೆಡಿಟೇಷನ್ ಅಲ್ಲಿ ಮಾ ಸಿದ್ಧಿದಾತ್ರಿ ಹತ್ರ ಏನನ್ನ ಬೇಡ್ಕೊಳ್ತೀರಾ? ಫನ್ ಈ ಒಂದು ಮೆಡಿಟೇಷನ್ ಅಲ್ಲಿ ಮಾ ಸಿದ್ಧಿದಾತ್ರಿ ಅವರ ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಳ್ಳೋಣ. ನಿಮ್ಮ ನೋಟ್ಬುಕ್ ಅನ್ನ ಸೈಡಿಗಿಡಿ ಅಂಡ್ ಮೆಡಿಟೇಷನ್ ಮಾಡೋದಿಕ್ಕೆ ಸಿದ್ಧವಾಗಿ ಕೂತ್ಕೊಳ್ಳಿ. ಕ್ಲೋಸ್ ಮಾಡಿ, ಉಸಿರಾಟದ ಮೇಲೆ ಗಮನ ಇರ್ಲಿ. ಈ ದಿನದ ಮೆಡಿಟೇಷನ್ ಅಲ್ಲಿ ಮಾ ಸಿದ್ಧಿದಾತ್ರಿ ಅವರ ಬ್ಲೆಸ್ಸಿಂಗ್ಸ್ ಅಪರೂಪ ಅಲ್ಲ, ರೇರ್ ಅಲ್ಲ, ನ್ಯಾಚುರಲ್, ಇದು ಸಹಜ ಅನ್ನೋದನ್ನ ನಮಗೆ ನಾವು ವಿಟ್ನೆಸ್ ಮಾಡೋಣ. ನಮ್ಮ ಒಂದು ಕ್ರೋಮ್ ಚಕ್ರವನ್ನ ಓಪನ್ ಮಾಡ್ಕೊಳ್ಳೋ ಮೂಲಕ ಮಾ ಸಿದ್ಧಿದಾತ್ರಿ ಅವರ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಳ್ಳೋಣ. ಉಸಿರಾಟದ ಮೇಲೆ ಗಮನ ಇರ್ಲಿ. ಪ್ರತಿ ಉಸಿರಾಟದಲ್ಲೂ ನಿಮ್ಮ ಬಾಡಿಯೊಂದಿಗಿನ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಇದೆ. ಅಂತ ಕಲ್ಪಿಸ್ಕೊಳ್ತಾ ಬನ್ನಿ. ನಿಮ್ಮ ಪ್ರತಿ ಉಸಿರಾಟ ನಿಮ್ಮ ಸಂಪೂರ್ಣ ಗಮನವನ್ನ ದೇಹದ ಮೇಲೆ ತಗೊಂಡು ಬರ್ತಾ ಇದೆ. ಇದನ್ನೇ ಕೆಲ ಹೊತ್ತು ಮುಂದುವರ್ತಿ. ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳೋದು, ಉಸಿರನ್ನ ಒಳಗೆ ತಗೋತಾ ಪಾಸಿಟಿವ್ ಎನರ್ಜಿಯನ್ನ ಇನ್ಹೇಲ್ ಮಾಡ್ತಾ ಇದ್ದೀನಿ ಅಂತ ಕಲ್ಪಿಸ್ಕೊಳ್ತಾ ಉಸಿರನ್ನ ಹೊರ ಹಾಕ್ಬೇಕಾದ್ರೆ ಡಿಸ್ಕಂಫರ್ಟ್, ಅನ್ವಾಂಟೆಡ್ ಎನರ್ಜಿ, ಸ್ಟ್ರೆಸ್, ಟೆನ್ಷನ್ ಅನ್ನ ನನ್ನ ಬಾಡಿಯಿಂದ ಈಚೆ ಹಾಕ್ತಾ ಇದ್ದೀನಿ ಅಂತ ಕಲ್ಪಿಸ್ಕೊಳ್ತಾ ಬನ್ನಿ. And imagine ಒಂದು ದೊಡ್ಡದಾದ ನೀರಿನ ಸರೋವರ ಇದೆ. ತುಂಬಾ
ಶಾಂತವಾಗಿದೆ ಆ ಒಂದು ನೀರಿನ ಒಂದು ಸರೋವರ. ಸುಂದರವಾಗಿದೆ, ಬ್ಯೂಟಿಫುಲ್ ಆಗಿದೆ. ಆ ನೀರಿನ ಸರೋವರದ ಮಧ್ಯ ಭಾಗದಲ್ಲಿ ತಾವರೆಯ ಹೂವು, ಸುಂದರವಾದ ತಾವರೆಯ ಹೂವು. ಮಾ ಸಿದ್ಧಿದಾತ್ರಿ ಆ ಒಂದು ತಾವರೆಯ ಹೂವಿನ ಮೇಲೆ ಕೂತಿದ್ದಾರೆ ಅಂತ ಕಲ್ಪಿಸ್ಕೊಳ್ತಾ ಬನ್ನಿ. ಆಕೆಯ ಒಂದು ಎನರ್ಜಿ, ಆಕೆಯ ಒಂದು ಔರಾ, ಗೋಲ್ಡನ್ ವೈಟ್ ಲೈಟ್, ಗೋಲ್ಡನ್ ವೈಟ್ ಲೈಟ್, ಮಾ ಸಿದ್ಧಿದಾತ್ರಿ ಅವರ ಎನರ್ಜಿ. ಒಂದು ಸುಂದರವಾದ ಸರೋವರ ಇದೆ. ಆ ಸರೋವರದ ಮಧ್ಯ ಭಾಗದಲ್ಲಿ ತಾವರೆಯ ಹೂವು. ಆ ತಾವರೆಯ ಹೂವಿನ ಮೇಲೆ ಮಾ ಸಿದ್ಧಿದಾತ್ರಿ ಅವರು ವಿರಾಜಮಾನವಾಗಿದ್ದಾರೆ. ನಗುಮುಖದಿಂದ ಕುಳಿತಿದ್ದಾರೆ. ಅವರ ಒಂದು ಎನರ್ಜಿ ಪ್ಯೂರ್ ಗೋಲ್ಡನ್ ವೈಟ್ ಲೈಟ್ ಅಲ್ಲಿ ಇದೆ. ವೈಟ್ ಅಂಡ್ ಗೋಲ್ಡ್ ಮಿಕ್ಸ್ ಲೈಟ್ ಅಲ್ಲಿ ಅವರು ಪ್ರಜ್ವಲಿಸ್ತಾ ಇದ್ದಾರೆ. ಆಕೆಯ ಒಂದು ಬಲಹಸ್ತದಿಂದ ಬರ್ತಾ ಇರುವಂತ ಈ ಒಂದು ಗೋಲ್ಡನ್ ವೈಟ್ ಲೈಟ್ ಎನರ್ಜಿ ನಿಮ್ಮ ಸಹಸ್ರಾರ ಚಕ್ರವನ್ನ ತಲುಪ್ತಾ ಇದೆ, ಕ್ರೌನ್ ಚಕ್ರವನ್ನ ತಲುಪ್ತಾ ಇದೆ. ಕ್ರೌನ್ ಚಕ್ರದ ಮೂಲಕ ಸಂಪೂರ್ಣ ದೇಹವನ್ನ ಆವರಿಸ್ಕೊಳ್ತಾ ಇದೆ. ನಾನು ಹೇಳೋದನ್ನ ನೀವು ಕೂಡ ರಿಪೀಟ್ ಮಾಡಿ. I am open to receive all divine blessings. I am open to receive all divine blessings. I am open to receive all divine blessings. ನಾನು ದೈವಿಕ ಆಶೀರ್ವಾದಗಳನ್ನು ಸ್ವೀಕರಿಸಲು ಸಿದ್ಧವಾಗಿದ್ದೇನೆ, ಓಪನ್ ಆಗಿದ್ದೇನೆ. And imagine ಮಾ ಸಿದ್ಧಿದಾತ್ರಿ ಅವರ ಬ್ಲೆಸ್ಸಿಂಗ್ ಎನರ್ಜಿ ನಿಮ್ಮ ಕ್ರೌನ್ ಚಕ್ರವನ್ನ ತಲುಪ್ತಾ ಇದೆ. ಕ್ರೌನ್ ಚಕ್ರದ ಮೂಲಕ ಸಂಪೂರ್ಣ ದೇಹವನ್ನ ಆವರಿಸ್ಕೊಳ್ತಾ ಇದೆ. ಮೊದಲಿಗೆ ಈ ಒಂದು ಎನರ್ಜಿ ನಿಮ್ಮ ಸಂಪೂರ್ಣ ತಲೆಯ ಭಾಗವನ್ನ, ಮುಖದ ಭಾಗವನ್ನ ಆವರಿಸ್ಕೊಳ್ತಾ ಇದೆ. ನಿಮ್ಮ ಕಣ್ಣುಗಳು, ಕಿವಿ, ಮೂಗು, ಬಾಯಿ ಕಂಪ್ಲೀಟ್ ಆವರಿಸ್ಕೊಂಡಿದೆ. ನಿಮ್ಮ ತಲೆ, ಮೆದುಳು, ಕೂದಲು ಸಂಪೂರ್ಣವಾಗಿ ಆವರಿಸ್ಕೊಂಡಿದೆ.
ನಿಧಾನವಾಗಿ ಈ ಎನರ್ಜಿ ಒಳಗೆ ಇಳಿತಾ ಇದೆ. ಸಂಪೂರ್ಣ ಗಂಟಲಿನ ಭಾಗವನ್ನ, ಕುತ್ತಿಗೆಯ ಭಾಗವನ್ನ ಆವರಿಸ್ಕೊಳ್ತಾ ಇದೆ. ಪ್ಯೂರ್ ಗೋಲ್ಡನ್ ವೈಟ್ ಲೈಟ್ ಸಂಪೂರ್ಣ ಗಂಟಲಿನ ಭಾಗವನ್ನ ಆವರಿಸ್ಕೊಂಡಿದೆ. ಮತ್ತು ಹೆಗಲುಗಳ ಕಡೆಗೆ ಈ ಒಂದು ಶಕ್ತಿ ಫ್ಲೋ ಆಗ್ತಾ ಇದೆ. ನಿಮ್ಗೆ ಎಷ್ಟು ಎನರ್ಜಿ ಅವಶ್ಯಕತೆ ಇದೆಯೋ ಅಷ್ಟು ಮಾ ಸಿದ್ಧಿದಾತ್ರಿ ಅವರ ಕಡೆಯಿಂದ ನಿಮ್ಗೆ ಬರ್ತಾ ಇದೆ. ಹೆಗಲುಗಳನ್ನ ಆವರಿಸ್ಕೊಳ್ತಾ ಇದೆ ಈ ಒಂದು ಎನರ್ಜಿ. ಹೆಗಲುಗಳ ಮೂಲಕ ಸಂಪೂರ್ಣ ಕೈಗಳು, ಹಸ್ತಗಳು, ಬೆರಳುಗಳು ಎಲ್ಲವನ್ನ ಆವರಿಸ್ಕೊಳ್ತಾ ಇದೆ. ಪ್ಯೂರ್ ಗೋಲ್ಡನ್ ವೈಟ್ ಲೈಟ್ ಸಂಪೂರ್ಣವಾಗಿ ಕವರ್ ಅಪ್ ಆಗ್ತಾ ಇದೆ. ನಿಧಾನವಾಗಿ ಕೆಳಗೆ ಇಳಿತಾ ಎದೆಯ ಭಾಗವನ್ನ ಆವರಿಸ್ಕೊಳ್ತಾ ಇದೆ. ಲಂಗ್ಸ್, ಹಾರ್ಟ್, ಎಲ್ಲ ಬಾಡಿ ಪಾರ್ಟ್ ಗಳನ್ನ ಈ ಒಂದು ಎನರ್ಜಿ ಕವರ್ ಅಪ್ ಮಾಡ್ಕೊಳ್ತಾ ಇದೆ. ಪ್ಯೂರಿಟಿಯನ್ನ ಫೀಲ್ ಮಾಡ್ತಾ ಇದ್ದೀರಾ, ಬ್ಲೆಸ್ಸಿಂಗ್ಸ್ ಅನ್ನ ಫೀಲ್ ಮಾಡ್ತಾ ಇದ್ದೀರಾ. ನಿಧಾನವಾಗಿ ಈ ಶಕ್ತಿ ಎದೆಯಿಂದ ಹೊಟ್ಟೆಯ ಭಾಗಕ್ಕೆ ಸಂಚರಿಸ್ತಾ ಇದೆ. ಸಂಪೂರ್ಣ ಹೊಟ್ಟೆಯ ಭಾಗವನ್ನ ಆವರಿಸ್ಕೊಳ್ತಾ ಇದೆ. ಸೇಮ್ ಥಿಂಗ್ ಹ್ಯಾಪನಿಂಗ್ ಇನ್ ಬ್ಯಾಕ್ ಸೈಡ್. ಸಂಪೂರ್ಣ ಬೆನ್ನುಹುರಿ ಆವರಿಸ್ಕೊಳ್ತಾ ಇದೆ ಈ ಒಂದು ವೈಟ್ ಲೈಟ್, ಪ್ಯೂರ್ ಗೋಲ್ಡನ್ ಲೈಟ್ ಸಂಪೂರ್ಣವಾಗಿ ಈ ಒಂದು ಎನರ್ಜಿ ಆವರಿಸ್ಕೊಳ್ತಾ ಇದೆ. ಹೊಟ್ಟೆಯ ಭಾಗದಿಂದ ಎನರ್ಜಿ ಕೆಳಮುಖವಾಗಿ ಚಲಿಸ್ತಾ ಇದೆ. ಸೊಂಟದ ಭಾಗವನ್ನ ಆವರಿಸ್ಕೊಳ್ತಾ ಈ ಎನರ್ಜಿ ಕಾಲ್ಗಳ ಕಡೆ ಸಾಗ್ತಾ ಇದೆ. ಸಂಪೂರ್ಣ ಕಾಲುಗಳು, ಮಂಡಿಗಳು, ಪಾದಗಳು ಸಂಪೂರ್ಣವಾಗಿ ಮಾ ಸಿದ್ಧಿದಾತ್ರಿ ಅವರ ಎನರ್ಜಿಯಿಂದ ಕವರ್ ಅಪ್ ಆಗಿದೆ. ಕಾಲ್ ಬೆರಳಿನ ತುದಿಯಿಂದ ಹಿಡಿದು ಸಂಪೂರ್ಣ ದೇಹ ನೆತ್ತಿಯವರೆಗೂ ಕೂಡ ಸಂಪೂರ್ಣವಾಗಿ ಪ್ಯೂರ್ ಗೋಲ್ಡನ್ ವೈಟ್ ಲೈಟ್ ಇಂದ ಕವರ್ ಅಪ್ ಆಗಿದೆ. I am open to receive all divine blessings. ಮತ್ತೊಮ್ಮೆ ರಿಪೀಟ್ ಮಾಡಿ. I am open to receive all divine blessings. ಸಂಪೂರ್ಣ ದೇಹ ಮಾ ಸಿದ್ಧಿದಾತ್ರಿ ಅವರ ಎನರ್ಜಿಯಿಂದ ಆವೃತವಾದ ನಂತರ ಈ ಒಂದು ಎನರ್ಜಿ ನಿಮ್ಮ ಸಂಪೂರ್ಣ ಪ್ರಭಾವಳಿಯನ್ನ, ನಿಮ್ಮ ಸಂಪೂರ್ಣ ಔರವನ್ನ ಕವರ್ ಅಪ್ ಮಾಡ್ಕೊಳ್ತಾ ಇದೆ. ಆ ಮೂಲಕ ಈ ಒಂದು ಶಕ್ತಿ ನಿಮ್ಮ ಹೆಲ್ತ್, ಲವ್, ಆಪರ್ಚುನಿಟೀಸ್, ಅಬಂಡೆನ್ಸ್, ಮನಿ, ಕೆರಿಯರ್ ಅಥವಾ ಇನ್ನ ಯಾವೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಂಡಿದ್ರಿ, ನನ್ನ ಲೈಫ್ ಅಲ್ಲಿ ಈ ಎಲ್ಲ ವಿಶಸ್ ಮ್ಯಾನಿಫೆಸ್ಟ್ ಆಗ್ಬೇಕು ಅಂತ, ಅದೆಲ್ಲ ಕಡೆಗೆ ಫ್ಲೋ ಆಗ್ತಾ ಇದೆ. ಅದೆಲ್ಲದರ ಕಡೆ ಫ್ಲೋ ಆಗ್ತಾ ಇದೆ.
And imagine ನೀವು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದ್ದೀರಾ. ಈ ಒಂದು ಗ್ಲೋಯಿಂಗ್ ರೇಡಿಯೇಟಿಂಗ್ ಎನರ್ಜಿ, ಈ ಒಂದು ಬ್ಲೆಸ್ಸಿಂಗ್ ಎನರ್ಜಿ ನಿಮ್ಮಲ್ಲಿ ಗ್ರೋ ಆಗ್ತಾ ಇದೆ, ಬೆಳೀತಾ ಇದೆ. ಅಂಡ್ ಬೆಳೀತಾ ಬೆಳೀತಾ ನೀವು ಕುಳಿತ ಸ್ಥಳದಿಂದ, ನೀವು ಕುಳಿತಂತ ರೂಮ್ ನಿಂದ ಈ ಒಂದು ಎನರ್ಜಿ ಗ್ರೋ ಆಗ್ತಾ ಹೆಚ್ಚುತ್ತಾ ಇದೆ. ಸಂಪೂರ್ಣ ನೀವು ಕೂತಂತ ರೂಮ್ ಅನ್ನ ನಿಮ್ಮ ಎನರ್ಜಿ ಕವರ್ ಅಪ್ ಮಾಡ್ಕೊಳ್ತಾ ಇದೆ. ಈ ಒಂದು ಗೋಲ್ಡನ್ ವೈಟ್ ಲೈಟ್ ಬೆಳೀತಾ ಇದೆ ನಿಮ್ಮಲ್ಲಿ. ನಿಮ್ಮ ಸಂಪೂರ್ಣ ರೂಮ್ ಆವರಿಸ್ಕೊಂಡಿದೆ. ನಿಮ್ಮ ಸಂಪೂರ್ಣ ಮನೆಯನ್ನ ಈ ಒಂದು ಎನರ್ಜಿ ಆವರಿಸ್ಕೊಳ್ತಾ ಇದೆ. ನಿಮ್ಮ ಒಂದು ಎನರ್ಜಿ ಗ್ರೋ ಆಗ್ತಾ ಆಗ್ತಾ ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಎನರ್ಜಿ ಆವರಿಸ್ಕೊಳ್ತಾ ಇದೆ. ಗೋಲ್ಡನ್ ವೈಟ್ ಲೈಟ್ ಆವರಿಸ್ಕೊಳ್ತಾ ಇದೆ. ಹಾಗೆ ಗ್ರೋ ಆಗ್ತಾ ಆಗ್ತಾ ನಿಮ್ಮ ಸಂಪೂರ್ಣ ಏರಿಯಾವನ್ನ, ನಿಮ್ಮ ಸಂಪೂರ್ಣ ಊರನ್ನ ಈ ಒಂದು ಪ್ಯೂರ್ ವೈಟ್ ಗೋಲ್ಡನ್ ಲೈಟ್ ಎನರ್ಜಿ, ನಿಮ್ಮ ಎನರ್ಜಿ ಆವರಿಸ್ಕೊಳ್ತಾ ಇದೆ. ನಿಧಾನವಾಗಿ ಈ ಒಂದು ಶಕ್ತಿ ಬೆಳೀತಾ ಇದೆ. ಸಂಪೂರ್ಣ ನಿಮ್ಮ ಸೊಸೈಟಿಯನ್ನ ಆವರಿಸ್ಕೊಂಡಿದ್ದೀರಾ. ಸಂಪೂರ್ಣ ನೀವು ಕುಳಿತಂತ ಆ ಒಂದು ಪ್ಲೇಸ್, ಅದು ಊರಿರ್ಬೋದು, ಸಿಟಿ ಇರ್ಬೋದು, ಕಂಪ್ಲೀಟ್ಲಿ ನಿಮ್ಮ ಎನರ್ಜಿಯಿಂದ ಆವೃತವಾಗಿದೆ. ಎಂಟೈರ್ ಸ್ಟೇಟ್ ಆವೃತವಾಗಿದೆ ನಿಮ್ಮ ಒಂದು ಎನರ್ಜಿಯಿಂದ. ಎಂಟೈರ್ ಸ್ಟೇಟ್ ನಿಮ್ಮ ಎನರ್ಜಿಯಿಂದ ಆವೃತವಾಗ್ತಾ ಇದೆ. ನೀವಿರುವಂತ ರಾಜ್ಯ ಕಂಪ್ಲೀಟ್ ಆಗಿ ಈ ಒಂದು ಎನರ್ಜಿಯಿಂದ ಕವರ್ ಅಪ್ ಆಗ್ತಾ ಇದೆ. ಎಂಟೈರ್ ಕಂಟ್ರಿ ಈ ಒಂದು ಎನರ್ಜಿಯಿಂದ ಕವರ್ ಅಪ್ ಆಗ್ತಾ ಇದೆ. ಸಂಪೂರ್ಣ ಈ ಪ್ರಪಂಚ, ಈ ಭೂಮಿ ನಿಮ್ಮ ಒಂದು ಎನರ್ಜಿಯಿಂದ ಕವರ್ ಅಪ್ ಆಗ್ತಾ ಇದೆ. You are feeling one with the universe. ಈ ಒಂದು ಯೂನಿವರ್ಸ್ ನಿಮ್ಮೊಂದಿಗೆ ಒಂದಾಗಿದೆ. ನೀವು ಯೂನಿವರ್ಸ್ ನೊಂದಿಗೆ ಒಂದಾಗಿದ್ದೀರಾ.
ಇದೇ ಒಂದು ಹೈ ಎನರ್ಜಿಯಲ್ಲಿ ಸ್ಲೋಲಿ ಕಣ್ಗಳನ್ನ ಓಪನ್ ಮಾಡಿ. ಚಾಟ್ ಬಾಕ್ಸ್ ಅಲ್ಲಿ ಅಫರ್ಮೇಶನ್ಸ್ ಇದೆ. ಇದೇ ಒಂದು ಎನರ್ಜಿಯಲ್ಲಿ ಅಫರ್ಮೇಶನ್ಸ್ ಅನ್ನ 5 ಟೈಮ್ಸ್. ಮೊದಲನೇ ಅಫರ್ಮೇಶನ್, ಐ ಆಮ್ ಓಪನ್ ಟು ಮಿರಾಕಲ್ಸ್ ಅಂಡ್ ಡಿವೈನ್ ಬ್ಲೆಸ್ಸಿಂಗ್ಸ್. ನಾನು ಚಮತ್ಕಾರಗಳಿಗೆ ಹಾಗೆ ದೈವಿಕ ಆಶೀರ್ವಾದಕ್ಕೆ ತೆರೆದುಕೊಂಡಿದ್ದೇನೆ. ಅಬಂಡೆನ್ಸ್ ಫ್ಲೋಸ್ ಟು ಮೀ ವಿತ್ ಈಸ್ ಅಂಡ್ ಗ್ರೇಸ್. ಸಮೃದ್ಧಿ ನನ್ನ ಕಡೆಗೆ ತುಂಬಾ ಸುಲಭವಾಗಿ ಅನುಗ್ರಹದಿಂದ ಹರಿದು ಬರುತ್ತಿದೆ. ಐ ಆಮ್ ಅಲೈನ್ಡ್ ವಿತ್ ದ ಯೂನಿವರ್ಸ್ ಹೋಲ್ ಅಂಡ್ ಫುಲ್ಫಿಲ್ಡ್. ನಾನು ವಿಶ್ವದೊಂದಿಗೆ ಅಲೈನ್ಡ್ ಆಗಿದ್ದೇನೆ, ಒಂದಾಗಿದ್ದೇನೆ. ನಾನು ಸಂಪೂರ್ಣ ಮತ್ತು ತೃಪ್ತಿಯನ್ನ ಹೊಂದಿದ್ದೇನೆ. ತೃಪ್ತಿ ಅನ್ನೋದಕ್ಕಿಂತ ಮುಕ್ತಿಯನ್ನ ನಾನು ಹೊಂದಿದ್ದೇನೆ. ಸೊ ರೂಲ್ ಗೊತ್ತೇ ಇದೆ. ಒಂದೊಂದು ಅಫರ್ಮೇಶನ್ ಅನ್ನ 5 ಟೈಮ್ಸ್ ಕರಿತಾ ಬನ್ನಿ. ಅಂಡ್ ನಾಳಿನ ಒಂದು ದಿನ 10ನೆಯ ದಿನ, ವಿಚ್ ಒಂದು ರೀತಿಯಲ್ಲಿ ಕಂಪ್ಲೀಷನ್ಗೆ ರಿಲೇಟೆಡ್ ಆದಂತದ್ದು. ಈ ಒಂದು 9 ಡೇಸ್ ಏನನ್ನ ಮಾಡಿದೀವಿ ಅದರ ಕಂಪ್ಲೀಟ್ ಎಸೆನ್ಸ್ ನಾಳೆಯ ಒಂದು ಪವರ್ಫುಲ್ ಡೇ ಆಗಿರುತ್ತೆ. ಓಕೆ, ಸೊ ನಾಳೆ ಕೂಡ ಸೇಮ್ ಟೈಮ್ 9 o'clock ಸಿಗೋಣ. ಅಂಡ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಅಫರ್ಮೇಶನ್ಸ್ ಯಾರ್ದೆಲ್ಲ ಬರ್ದಾಯ್ತು ಅವರು ಸೆಷನ್ ಅನ್ನ ಎಂಡ್ ಮಾಡಿ ಲೆಫ್ಟ್ ಮಾಡ್ಬೋದು. ಯಾರ್ದೆಲ್ಲ ಆಗಿಲ್ಲ ಅವರು ಕೂತು ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿ.